ಇಷ್ಟೊಂದು ಮಲ್ಟಿ ಟ್ಯಾಲೆಂಟೆಡ್ಸ್ ಇರುವಂತಹ ನೀವು ಎಲ್ಲೂ ಕಷ್ಟ ಅಂತ ಅನ್ಸಿಲ್ವ? ಬಿಕಾಸ್ ಒಂದ್ ಕಡೆ ನಟನೆ ಮಾಡ್ಬೇಕು, ಇನ್ನೊಂದ್ ಕಡೆ ಹಾಡ್ ಆಡ್ಬೇಕು, ಇನ್ನೊಂದ್ ಕಡೆ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ಬೇಕು ಅಂತಂದಾಗ ಆ ಸ್ಟ್ರೆಸ್ ನ ಹೇಗ್ ತಡ್ಕೊಂಡ್ರಿ ಅಂತ? ಇಲ್ಲ, ನನಗೆ ನಾನು ಮಾಡೋ ಕೆಲಸನ ತುಂಬ ಖುಷಿಯಿಂದ ಮಾಡ್ತೀನಿ. ಸೊ ಹಾಗಾಗಿ ನನಗೆ ಇದು ಸ್ಟ್ರೆಸ್ ಅನ್ಸಲ್ಲ. ನನಗೇನು ಇಷ್ಟ ಇಲ್ಲ ಆ ಕೆಲಸ ಮಾಡಿದಾಗ ಒಂದು ಸ್ವಲ್ಪ ಮನಸ್ಸಿಗೆ ಹಿಂಸೆ ಆಗ್ತಾ ಇರುತ್ತೆ. ಅಯ್ಯೋ ಯಾಕೆ ಮಾಡಬೇಕು ಇದನ್ನಂತ ಆಗ ಸ್ಟ್ರೆಸ್ ಆಗುತ್ತೆ. ಸೊ ವೆನ್ ಐ ವಾಂಟ್ ಟು ಡೂ ಲೈಕ್ ಸಿಂಗಿಂಗ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಷನ್ ಆಗಿರ್ಬೋದು, ಲಿರಿಕ್ಸ್ ಬರೆಯೋದಾಗಿರ್ಬೋದು, ಎಲ್ಲ ಆ್ಯಕ್ಟ್ ಮಾಡೋದು ಈಗ ಹೊಸ ಪ್ಯಾಷನ್ನು. ಸೊ ಇದೇನು ಮಾಡಬೇಕಾದ್ರೂ ಎಂಜಾಯ್ ಅಂಡು. ಮೊದಲ ಸಿನಿಮಾದಲ್ಲಿ ಪೂರ್ಣ ಪ್ರಮಾಣದ ನಾಯಕನಾಗಿ ಹೊರಹೊಮ್ತಿದ್ದೀರಾ. ಸೊ ಅದರಲ್ಲೂ ಕಾಕಿ ತೊಟ್ಟಿದ್ದೀರಾ. ಪಾತ್ರದ ಬಗ್ಗೆ ಹೇಳೋದಾದ್ರೆ, ಸೂತ್ರಧಾರಿ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಸೂತ್ರಧಾರಿ ಒಂದು ಪಾತ್ರ ಬಂದು ನನಗೆ ತುಂಬಾ ಥ್ರಿಲ್ಲಿಂಗ್ ಕೊಡುವಂಥ ಒಂದು ಪಾತ್ರ ಇದು. ಸಿನಿಮಾ ನೋಡಬೇಕಾದಾಗ ತುಂಬ ಕನ್ಫ್ಯೂಷನಲ್ಲಿ ಇರ್ತೀನಿ, ಏನಾಗ್ತಿದೆ ಅಂತ ನನಗೆ ಗೊತ್ತಿರಲ್ಲ. ಈ ಕೇಸ್ನ ಸಾಲ್ವ್ ಮಾಡಬೇಕು ಅನ್ನೋ ಒಂದು ಹಿಂದೆ ಬಿದ್ದುಬಿಟ್ಟಿರ್ತೀನಿ, ಇದನ್ನ ಹೆಂಗಾದ್ರೂ ಮಾಡಿ ಈ ಕೇಸ್ನ ಸಾಲ್ವ್ ಮಾಡಲೇಬೇಕು ಅಂತ. ಸೊ ಆ ಒಂದು ಜರ್ನಿಯಲ್ಲಿ ಸಾಕಷ್ಟು ಆ್ಯಕ್ಟರ್ಸ್ಗಳು ನನ್ನ ಎದುರುಗಡೆ ಬರ್ತಾ ಇರ್ತಾರೆ. ಸೊ ಅವ್ರ ಜೊತೆ ಎಲ್ಲ ಆರ್ಟಿಸ್ಟ್ಗಳ ಜೊತೆ ಕೌಂಟ್ರ್ಗಳಿರುತ್ತೆ. ಸೊ ಒಂಥರ ತುಂಬ ಫಾಸ್ಟಾಗಿ ಹೋಗುತ್ತೆ ಸಿನಿಮಾ ಇದು. ಎಲ್ಲೂ ನಿಮಗೆ ಬೋರ್ ಅನ್ಸಲ್ಲ, ಎಲ್ಲೂ ಲ್ಯಾಗ್ ಇಲ್ಲ. ಎವ್ರಿ 10 to 15 minutes ಕತೆ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಆ್ಯಂಡ್ ಮ್ಯೂಸಿಕ್ ವೈಸು ನಿಮಗೆ ಚೆನ್ನಾಗಿದೆ. ಸೊ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಸಿನಿಮಾ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.